ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿನ 3ನೇ ಶ್ಲೋಕದ ಒಂದು ವಿವರಣೆಯಲ್ಲಿ ಇದ್ವಿ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದಂತರಿತಾನಪಿ ಕುರ್ಯುತ್ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ. ಆಚಾರ್ಯರು ಈ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಮಾಡ್ಲಿಕ್ಕೆ ಏನು ಕಾರಣ ಅಂತನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಕೆಲವರು ನಿನ್ನೆ ಹೇಳಿದ್ದೆ, ಅದನ್ನ ಒಂಚೂರು ಮುಂದುವರಿಸಿಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಕ್ವಚಿತ್ ಪ್ರಕ್ಷಿಪಂತಿ ಅನ್ನೋದರ ಅಭಿಪ್ರಾಯ ಏನು ಅಂತನ್ನೋದನ್ನ ವಾದಿರಾಜ ಗುರುಸಾರ್ವಭೌಮರು ಹೇಳ್ತಾರೆ. ಏನು ಅಂತಂದ್ರೆ, ಸ್ವಮತಾನುಕೂಲ ಸ್ವಕಪೋಲ ಕಲ್ಪಿತ ಶ್ಲೋಕಾನ ಕ್ವಚಿತ್ ಮೂಲ ಗ್ರಂಥಸ್ಯ ಭಾಗೇ ಪ್ರಕ್ಷಿಪಂತಿ. ಅಂದ್ರೆ ಹೆಂಗೆ ಹೇಳಿದಂತೆ, ಸ್ವಮತ ಸಾಕಷ್ಟು ಮತಗಳಿವೆ. ಕೆಲವರು ದೇವರಿದೆ ಅಂತ ಹೇಳ್ತಾರೆ, ಇಲ್ಲ ಅಂತ ಕೆಲವರು ಹೇಳ್ತಾರೆ. ದೇವರಿದ್ರೂ ಕೂಡ ಹಾಗಿದ್ದಾನೆ, ನಿರ್ಗುಣ ನಿರಾಕಾರ, ಇಷ್ಟೇ ಗುಣಗಳು, ಮತ್ತೆ ಮಾನುಷನಂತೆ ಭಗವಂತ ಅಂತ ಸಾಕಷ್ಟು ಭಗವಂತನ ಭಿನ್ನ ಭಿನ್ನವಾದಂತಹ ಒಂದು ಅಭಿಪ್ರಾಯಗಳನ್ನ ಹೇಳ್ತಾರೆ. ಅದಕ್ಕಾಗಿ ಅವರ ಮತವಾದ ನಿರ್ಣಯಗಳನ್ನ ಅಥವಾ ಪ್ರಮಾಣಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಪ್ರಕ್ಷೇಪ ಅಂತಂದ್ರೆ ಶುದ್ಧವಾದಂಥದ್ದು. ವೇದವ್ಯಾಸ ದೇವರಲ್ಲಿ ಯಾವ ಒಂದು ದೋಷಗಳು, ಅಜ್ಞಾನಾದಿಗಳು, ಯಾಕೆ ಸ್ವಯಂ ನಿರ್ದುಷ್ಟನಾದಂತಹ ಭಗವಂತ ಸರ್ವಜ್ಞ. ಹಾಗಾಗಿ ಅವರು ಸರಿಯಾಗಿ ಹೇಳಿರ್ತಾರೆ. ನಾನು ನಿನ್ನೆ ಹೇಳಿದಂತೆ ಅವರು ಒಂದೊಂದು ಭಗವಂತನಿಂದ ಬಂದಂತಹ, ಜ್ಞಾನಿಗಳಿಂದ ಬಂದಂತಹ ಒಂದೊಂದು ಮಾತು ಕೂಡ ಪ್ರಮಾಣ. ಹಾಗಾದರೆ ಅಲ್ಲಿ ಏನಾದರೂ ನಮ್ಮ ಮತಕ್ಕೆ ವಿರುದ್ಧವಾದಂತಹ ಶ್ಲೋಕಗಳಿದ್ದರೆ ಅದನ್ನೇನ್ ಮಾಡ್ತಾರೆ ಇವರು, ಅಲ್ಲಿ ತಮ್ಮ ಮತಕ್ಕೆ ಅನುಕೂಲವಾದಂತಹ ಶ್ಲೋಕಗಳನ್ನ, ಅಂದ್ರೆ ನಿರ್ಗುಣ ನಿರಾಕಾರ ಅನ್ನುವಂತಹ ಅಥವಾ ಭಗವಂತನೇ ಇಲ್ಲ ಎಂಬುವಂತಹ, ಎಲ್ಲವೂ ಕೂಡ ಪ್ರಕೃತಿಯೇ ಅಥವಾ ಮಾನುಷ್ಯಕ್ತಿಯಿಂದಲೇನೆ ಎಲ್ಲವೂ ಆಗುವಂತಹದ್ದು, ಅಥವಾ ಇದಕ್ಕೆ ಬರೀ ವಿಜ್ಞಾನವೇ ಅಂತಂದ್ರೆ ಸ್ವಾಭಾವಿಕತೆಯೇ, ಅಲ್ಲಿ ಭಗವಂತನೇ ಇಲ್ಲ ಅನ್ನುವಂತಹ ಸಾಕಷ್ಟು ಅಭಿಪ್ರಾಯಗಳಿಂದ ಕೂಡಿದಂತಹ ಶ್ಲೋಕಗಳನ್ನ ರಚನೆಯನ್ನ ಮಾಡಿ ಅಲ್ಲಿ ಸ್ವಕಪೋಲ ಕಲ್ಪಿತ, ಮತ್ತೆ ಆ ವಿಷಯಗಳಿಗೆ ಯಾವ ಪ್ರಮಾಣವೂ ಹುಡುಕಿದ್ರೆ ಬೇರೆ ಎಲ್ಲೂ ಸಿಗೋದೇ ಇಲ್ಲ. ಹಾಗಾಗಿ ಅಂತಹ ಶ್ಲೋಕಗಳನ್ನ ಅಲ್ಲಿ ಸೇರಿಸೋದಕ್ಕೆ ಪ್ರಕ್ಷೇಪ ಅಂತ ಕರೀತಾರೆ. ಇನ್ನ ಅಂತರಿತಾನ್ ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ, ಕ್ವಚಿತ್ ಸ್ವಪ್ರತಿಕೂಲ ಶ್ಲೋಕಾನ್ ಅಂತರಿತಾನ್ ಅಂತರ್ಧಾನಂ ಪ್ರಾಪ್ತಾನ್ ಕುರುವಂತಿ ತ್ಯಜಂತಿ. ಅಂದ್ರೆ ಏನ್ ಮಾಡ್ತಾರೆ, ಅದನ್ನ ಹೊರಗಡೆ ಹಾಕೋದು. ಅಂದ್ರೆ ಒಂದು ಅವರ ಮತಕ್ಕೆ ಅನುಕೂಲವಾದಂತಹ ಶ್ಲೋಕಗಳನ್ನ ಸೇರಿಸೋದು, ಮತ್ತೆ ಅವರ ಮತಕ್ಕೆ ಪ್ರತಿಕೂಲವಾದ, ವಿರುದ್ಧವಾದ, ಅವರ ಮತವನ್ನ ವಿಮರ್ಶೆ ಮಾಡುವಂತಹ, ಸರಿ ಇಲ್ಲ, ಇದು ಪ್ರಮಾಣಕ್ಕೆ ವಿರುದ್ಧವಾಗಿದೆ ಅಂತ ಹೇಳುವಂತಹ ಶ್ಲೋಕಗಳನ್ನ, ಸಂದರ್ಭಗಳನ್ನ, ಪ್ರಮೇಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ತೆಗೆದು ಹಾಕ್ತಾರೆ ಈ ರೀತಿಯಾಗಿ. ಇನ್ನ ನಾನು ಹೇಳಿದ್ದೆ ನನ್ನ ತಾತ್ಪರ್ಯ ಲಿಂಗಗಳು ಅಂತ. ಒಟ್ಟಾರೆ ಏನನ್ನ ಹೇಳಿಕ್ ಹೊರಟಿದ್ದಾರೆ, ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅವೆಲ್ಲ ವೇದಗಳಲ್ಲಿ ಬರುವಂತ. ಅಂತೆ ಇಲ್ಲೂ ಕೂಡ ಪುರಾಣಗಳಲ್ಲೂ ಕೂಡ ಅದೇ ಇರುತ್ತೆ. ಇದ್ದಕ್ಕಿದ್ದಂತೆ ಭಗವಂತನ ಸರ್ವಜ್ಞತ್ವನ್ನ ಹೇಳ್ತಿರ್ಬೇಕಾದ್ರೆ ಅಥವಾ ಸರ್ವೋತ್ತಮತ್ವನ್ನ ಹೇಳ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ನಿರ್ಗುಣ ನಿರಾಕಾರ ಅಪ್ರಮೇಯ ಅಮೇಯ ಎಂಬುವಂತಹ ಅಭಿಪ್ರಾಯ ಬರುವಂತಹ ಶ್ಲೋಕಗಳನ್ನ ಅಥವಾ ಅವರಿಗೆ ಅನುಕೂಲವಾಗಿ ಕಾಣುವಂತಹ ಶ್ಲೋಕಗಳನ್ನ ಅವರು ಸೇರಿಸಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಕಥಾ ವಿಚ್ಛೇದ, ಅಂದ್ರೆ ಇಲ್ಲಿದ್ದನ್ನ ತೆಗೆದು ಆ ಕಡೆ ಹಾಕ್ಬೋದು. ಅಂದ್ರೆ ಇಲ್ಲಿ ಯಾವುದೋ ಒಂದು ಮುಖ್ಯವಾದಂತಹ ಶ್ಲೋಕಗಳಿದೆ, ಅದನ್ನ ತೆಗೆದು ಆ ಕಡೆ ಹಾಕೋದು, ಫ್ಲೋ ಕಟ್ ಆಗತ್ತೆ. ಆವಾಗ ನಮಗೇನಾಗತ್ತೆ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಈ ಭಾಗದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಈ ಕಡೆ ಅಸ್ತವ್ಯಸ್ತ ಮಾಡೋದು, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಮಾಡೋದು. ಹಾಗೆ ಮಾಡಿದಾಗ ಒಟ್ಟಾರೆ ನಮಗೆ ಏನ್ ಹೇಳಿದ್ದಾರೆ ಎಲ್ಲ ಕೂಡ ಮಿಶ್ರಣವಾಗಿ ಕಾಣ್ತಿದೆ, ಸರಿಯಾಗಿ ಅರ್ಥ ಆಗದೇ ಇರುವಂತಹ ಪ್ರಸಂಗ ಬರುತ್ತೆ. ಹಾಗೂ ಕೂಡ ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಪ್ರಮಾದ. ಕೆಲವು ಸಾಲುಗಳು ಕೂಡ ಪ್ರಮಾದ ಅಂತಂದ್ರೆ ಅಕಸ್ಮಾತ್ ತಪ್ಪಿನಿಂದ ಏನಾಗತ್ತೆ,
ಅಂದ್ರೆ ಪ್ರಮಾದ ಅಂದ್ರೆ ಅಜ್ಞಾನದಿಂದ ಬೇರೆ ರೀತಿಯಾಗಿಯೂ ಕೂಡ ಸಾಧುಗಳಲ್ಲೂ ಕೂಡ ಅಂದ್ರೆ ಅವರು ಅಭ್ಯಾಸ ಮಾಡ್ಬೇಕಾದ್ರೆ ಪಾಠ ಪ್ರವಚನಗಳನ್ನ ಮಾಡ್ಬೇಕು, ಈ ರೀತಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅದೇ ಪರಂಪರೆ ಕೂಡ, ಯಾಕಂದ್ರೆ ಅಷ್ಟು ಲಕ್ಷಾವಧಿ ಶ್ಲೋಕಗಳು ಇರುವಂತಹದ್ದು ಮಹಾಭಾರತ ರಾಮಾಯಣ, ಅವೆಲ್ಲವೂ ಕೂಡ ಲಕ್ಷಾವಧಿ ಕೋಟ್ಯಾವಧಿ ಶ್ಲೋಕಗಳು. ಅದನ್ನ ತಲೆಯಲ್ಲಿ ಇಟ್ಟುಕೊಂಡು ಹೇಳಬೇಕಂದ್ರೆ ಬಹಳ ಕಷ್ಟ. ಅದು ಹಿಂದೆ ಮುಂದೆ ವ್ಯತ್ಯಾಸಗಳಾಗತ್ತೆ, ಹಾಗೆ ಆಗಿದೆ. ಅದಕ್ಕೋಸ್ಕರ ಅದರ ಸರಿಯಾದ ಅಭಿಪ್ರಾಯ ಏನು, ಅದೇನನ್ನ ಹೇಳಲಿಕ್ಕೆ ಹೊರಟಿದೆ. ಮತ್ತೆ ಪ್ರಥಮಾಧ್ಯಾಯದಲ್ಲಿ ಕೂಡ ಬಂದಿದೆ ಏನು ಅಂತಂದ್ರೆ, ಭಗವಂತ ಸಾಧನೆಯನ್ನ ಮಾಡಿಸ್ತಾನೆ. ಹೇಗೆ ಅಂತಂದ್ರೆ ಅವರ ಸ್ವಭಾವ ಯೋಗ್ಯತೆಗೆ ಅನುಗುಣವಾಗಿ ಸಾಧನೆಯನ್ನ ಮಾಡಿಸ್ತಾನೆ. ಎಲ್ಲವನ್ನೂ ಕೂಡ ಭಗವಂತ ನೇರವಾಗಿ ಅಂಗೈಯಲ್ಲಿ ಇಟ್ಟು ಹೇಳೋದಿಲ್ಲ. ಹಾಗಾದ್ರೆ ಕೆಲವು ಗುಹ್ಯ ಭಾಷೆಯಲ್ಲಿ, ಸಮಾಧಿ ಭಾಷೆಯಲ್ಲಿ ಕೂಡ ಭಗವಂತ ಹೇಳ್ತಾನೆ. ಅದರ ಅಭಿಪ್ರಾಯ ಸಜ್ಜನರಿಗೆ ತಿಳಿಬೇಕು, ಅದರ ನಿಗೂಢವಾದ ಅರ್ಥವೂ ಕೂಡ ತಿಳಿಬೇಕು ಅಂತನ್ನೋ ಸಲುವಾಗಿ ಆಚಾರ್ಯರು ಈ ತಾತ್ಪರ್ಯ ನಿರ್ಣಯವನ್ನ ಮಾಡ್ಲಿಕ್ಕೆ, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಮಾಡ್ಲಿಕ್ಕೆ ಕಾರಣ ಅಂತ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬೇಕಾಗತ್ತೆ. ಇದರ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ಏನು ಅಂತಂದ್ರೆ, ಅಷ್ಟೆಲ್ಲ ಇದ್ರೂ ಕೂಡ ನೀವು ಮಾಡೋದ್ ಬೇಕಾಗಿಲ್ಲ ಅಂತ ಅದನ್ನ ಹೇಳ್ತಾರೆ. ಏನು ಅಂತಂದ್ರೆ 4ನೇ ಶ್ಲೋಕದಲ್ಲಿ, ಅನುತ್ಸನ್ನಾಪಿ ಗ್ರಂಥಾಃ ಅನುತ್ಸನ್ನಾಪಿ ಗ್ರಂಥಾಃ ವ್ಯಾಕುಲ ಇತಿ ಸರ್ವಶಃ ಉತ್ಸನ್ನ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿ ನ ವರ್ತತೆ. ನೋಡಿ ಏನಾಗಿದೆ ಸಮಸ್ಯೆ ಅಂತಂದ್ರೆ, ಹೇಳಿದೆ ಅಂದ್ರೆ ವಾಸ್ತವಿಕವಾಗಿ ರಾಮಾಯಣವನ್ನ ರಚನೆ ಮಾಡಿದ್ಯಾರು ಅಂತಂದ್ರೆ ಅದು ಮೂಲ ರೂಪಿಯಾದಂತಹ ಹಯಗ್ರೀವ ದೇವರು. ಮತ್ತೆ ಮಹಾಭಾರತವನ್ನ ರಚನೆ ಮಾಡಿದ್ದು ವೇದವ್ಯಾಸ ದೇವರು. ನಮಗೆ ಒಂದು ತಪ್ಪಭಿಪ್ರಾಯ ಇದೆ, ಅಂದ್ರೆ ಆದದ್ದನ್ನ ದಾಖಲೆ ಮಾಡಿದ್ದು ಯಾರದೋ ಕಥೆಯನ್ನ, ಆದದ್ದನ್ನ ದಾಖಲೆಯನ್ನ ಮಾಡಿದ್ದು ಅಂತ ಇಲ್ಲ. ಅದು ಭಗವಂತನ ಸರ್ವಜ್ಞ ದೃಷ್ಟಿಗೆ ಗೋಚರವಾದಂತದ್ದು. ಅಂದ್ರೆ ಅದು ಆಗಲಿಕ್ಕಿಂತ ಮುಂಚೆನೆ ರಾಮಾಯಣ, ಮೂಲ ರಾಮಾಯಣ ಆದದ್ದು. ಮತ್ತೆ ಮಹಾಭಾರತವೂ ಅಷ್ಟೇ, ಆ ಪಾಂಡವರೆಲ್ಲ ಹುಟ್ಲಿಕ್ಕಿಂತ ಮುಂಚೆನೆ ಮಹಾಭಾರತ ಬರೆದದ್ದು. ಹಾಗಾಗಿ ಅದು ದಾಖಲೆ ಆದದ್ದಲ್ಲ, ಸುಮ್ಮನೆ ಚರಿತ್ರೆ, ಕಥೆ, ಇತಿಹಾಸ ಅಷ್ಟೇ ಅಲ್ಲ, ಅದು ತತ್ವವನ್ನ ತಿಳಿಸ್ಲಿಕ್ಕೆ ಇರುವಂತಹದ್ದು. ಅದು ಕಥಾರೂಪದಲ್ಲಿ ಅದು ತಿಳಿಸ್ಲಿಕ್ಕೆ, ಅದು ಅವತಾರ ಆದದ್ದು ನಡೆದ ಕಥೆ ಒಂದಾದರೆ, ಆ ಅವತಾರ ಲೀಲೆಗಳಿಂದ ಭಗವಂತನ ಸರ್ವೋತ್ತಮತ್ವ ಮತ್ತೆ ಅವನ ಸಾಮರ್ಥ್ಯ ಮತ್ತೆ ದೋಷ ದೂರತ್ವ ಇವೆಲ್ಲವನ್ನು ತಿಳಿಸ್ಲಿಕ್ಕೆ ಮತ್ತು ಭಗವಂತ ಭಗವದ್ಭಕ್ತರ ಮೇಲೆ ಮಾಡುವಂತಹ ಕಾರುಣ್ಯ ಅನುಗ್ರಹವನ್ನ ತಿಳಿಸ್ಲಿಕ್ಕೆ ಇರುವಂತಹ ಗ್ರಂಥಗಳವೆಲ್ಲ. ಹಾಗಾಗಿ ಏನೋ ಆಗಿದೆ ಇವಾಗ ಅಂತಂದ್ರೆ, ಅನುತ್ಸನ್ನ ಅಪಿ ಗ್ರಂಥಾಃ ಅನುತ್ಸನ್ನಾಹ ಅಂತಂದ್ರೆ ನಾಶವಾಗದೇ ಉಳಿದಿರುವಂತಹದ್ದು. ಮೂಲ ರಾಮಾಯಣ ಮತ್ತು ಪಂಚರಾತ್ರ ಇವೆಲ್ಲವೂ ಕೂಡ ನಾಶ ಆಗಿ ಹೋಗಿದೆ. ಯಾಕೆ ಅಂತಂದ್ರೆ ಮೂಲ ರಾಮಾಯಣದ ಶ್ಲೋಕ ಸಂಖ್ಯೆ ಎಷ್ಟು ಅಂದ್ರೆ ಶತಕೋಟಿ ವಿಸ್ತಾರವಾದಂತಹ ಮೂಲ ರಾಮಾಯಣ. ನಮಗೆ ಈಗ ಸಿಗುವಂತದ್ದು ಮೂಲ ರಾಮಾಯಣ ಅಲ್ಲ, ಅದು ವಾಲ್ಮೀಕಿ ರಾಮಾಯಣ. ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದಂತಹ ಪರಿಣೀತವಾದಂತಹ ರಾಮಾಯಣ. ಅದು 24,000 ಶ್ಲೋಕಾತ್ಮಕವಾದಂತಹ ರಾಮಾಯಣ. ಆದರೆ ಭಗವಾನ್ ಹಯಗ್ರೀವ ದೇವರು ಶತಕೋಟಿ ವಿಸ್ತಾರಾತ್ಮಕವಾದಂತಹ 100 ಕೋಟಿ ಶ್ಲೋಕಗಳಿಂದ ಗ್ರಂಥದಿಂದ ಕೂಡಿರುವಂತಹ ಮೂಲ ರಾಮಾಯಣ ಅದು ಇಲ್ಲವೇ ಇಲ್ಲ. ಮತ್ತೆ ಪಂಚರಾತ್ರಾಗಮ ಸ್ವಯಂ ನಾರಾಯಣ, ಮೂಲ ರೂಪಿ ನಾರಾಯಣ ಅದನ್ನ 50 ಕೋಟಿ ಗ್ರಂಥ ವಿಸ್ತಾರಾತ್ಮಕವಾದಂತಹ ಒಂದು ಗ್ರಂಥವನ್ನಾಗಿ ಪಂಚರಾತ್ರವನ್ನ ನಿರ್ಮಾಣ ಮಾಡಿದ್ದಾನೆ ಭಗವಂತ. ಮತ್ತೆ ಮಹಾಭಾರತ ಎಷ್ಟು ಅಂತಂದ್ರೆ 60 ಲಕ್ಷ ಗ್ರಂಥ ವಿಸ್ತಾರ ಉಳ್ಳಂತಹ ಅದು ಗಾತ್ರ ಉಳ್ಳದ್ದು ಮಹಾಭಾರತ. ಈಗ ಅಷ್ಟೆಲ್ಲ ಸಿಗೋದೇ ಇಲ್ಲ. ಹಾಗಾಗಿ ಏನಾಗಿದೆ, ಅನುಕ್ಷಣ ಕೆಲವು ರಾಮಾಯಣ ನಮ್ಮಲ್ಲಿ ಉಳಿದಿದೆ, ಮಹಾಭಾರತ ಉಳಿದಿದೆ. ಆದರೆ ಅದೇನಾಗಿದೆ ಅಂತಂದ್ರೆ ಅವೆಲ್ಲವೂ ಕೂಡ ಹಿಂದೆ ಹೇಳಿದಂತೆ ಪ್ರಕ್ಷೇಪ ಮತ್ತೆ ಅಂತರ್ಧಾನ ಮತ್ತೆ ವ್ಯತ್ಯಾಸಗಳನ್ನ ಪ್ರಮಾದಾತೋ ಅಥವಾ ಬೇರೆ ರೀತಿಯಾಗಿಯೋ ಅದೇನಾಗಿದೆ, ಅವೆಲ್ಲವೂ ಕೂಡ ಕಲುಷಿತವಾಗಿದೆ, ಅಸ್ತವ್ಯಸ್ತ, ವ್ಯಾಕುಲ ಅಸ್ತವ್ಯಸ್ತವಾಗಿದೆ. ಮತ್ತೆ
ಬೇರೆ ಸರ್ವೆ ಮೂಲ ರಾಮಾಯಣ ಇವೆಲ್ಲವೂ ಕೂಡ ಉತ್ಸನ್ನಾಹ ನಷ್ಟವಾಗಿದೆ. ಎಷ್ಟು ಹೋಗ್ಲಿ ಉಳಿದಿರುವಂತಹ ರಾಮಾಯಣ ಮಹಾಭಾರತ ಎಷ್ಟು ಅಂತಂದ್ರೆ ಕೋಟ್ಯಂಶದಲ್ಲಿ ಒಂದು ಭಾಗ ಅಂದ್ರೆ 1,00,000. ಆ 1,00,000 ಗ್ರಂಥಾತ್ಮಕವಾಗಿಯೂ ಕೂಡ ಉಳಿದಿಲ್ಲ. ಅಂದ್ರೆ ಒಂದು ಗ್ರಂಥ ಅಂತಂದ್ರೆ ಪುಸ್ತಕ ಅಲ್ಲ, 32 ಅಕ್ಷರಗಳಿಗೆ ಒಂದು ಗ್ರಂಥ ಅಂತ ಕರೀತಾರೆ. ಹಾಗಾಗಿ ಆ ಕೋಟಿ ಇದೆಲ್ಲ ಸೇರಿದ್ರೆ ಕೋಟಿಗೂ ಮಿಗಿಲಾದಂತಹ ಗ್ರಂಥ ವಿಸ್ತಾರ ಇದೆ ರಾಮಾಯಣ ಮಹಾಭಾರತ ಪಂಚರಾತ್ರ ಇವೆಲ್ಲ. ಅದರ ಒಂದು ಅಂಶವೂ ಕೂಡ ಹೋಗಿ 1 ಕೋಟಿ ಗ್ರಂಥದಲ್ಲಿ ಎಷ್ಟು ಗ್ರಂಥ ಉಳಿದಿದೆ ಅಂದ್ರೆ 1,00,000 ಗ್ರಂಥನೂ ಕೂಡ ಉಳಿದಿಲ್ಲ. ಹಾಗಾಗಿ ಅವೆಲ್ಲ ನಷ್ಟವಾಗಿದೆ. ನಷ್ಟವಾಗಿದ್ದ ಕಾರಣದಿಂದ ಏನ್ ಮಾಡ್ಬೇಕು? ಅವೆಲ್ಲವೂ ಕೂಡ ತಿಳಿದಿದ್ರೆ ಅಂದ್ರೆ ಮೂಲ ರಾಮಾಯಣ, ಮೂಲ ಮಹಾಭಾರತ, ಪಾಂಚರಾತ್ರ, ಆಗಮ ಇವೆಲ್ಲವೂ ಕೂಡ ಇದ್ದದ್ದಾದಲ್ಲಿ ಅವುಗಳಿಂದ ಸರಿಯಾದ ಜ್ಞಾನ ಶುದ್ಧವಾಗಿದ್ದ ಪಕ್ಷದಲ್ಲಿ ಭಗವಂತನ ತತ್ವಜ್ಞಾನ ಆಗ್ತಿತ್ತು. ಆದರೆ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, 5ನೇ ಶ್ಲೋಕದಲ್ಲಿ ಗ್ರಂಥೋಪ್ಯೇವಂ ವಿಲುಲಿತಃ ಗ್ರಂಥೋಪ್ಯೇವಂ ವಿಲುಲಿತಃ ಕಿಮರ್ಥೋ ದೇವದುರ್ಗಮಃ ಕಿಮರ್ಥೋ ದೇವದುರ್ಗಮಃ ಕಲಾವೇವಂ ವ್ಯಾಕುಲಿತೆ ಕಲಾವೇವಂ ವ್ಯಾಕುಲಿತೆ ನಿರ್ಣಯಾಯ ಪ್ರಚೋದಿತಃ ನಿರ್ಣಯಾಯ ಪ್ರಚೋದಿತಃ. ಮುಂದೆ 6ನೇ ಶ್ಲೋಕವೂ ಕೂಡ ಇಲ್ಲೇ ಬರುತ್ತೆ. ಹರಿಣಾ ನಿರ್ಣಯಾನ್ ವಚ್ಮಿ ಹರಿಣಾ ನಿರ್ಣಯಾನ್ ವಚ್ಮಿ ವಿಜಾನನ್ ತತ್ಪ್ರಸಾದತಃ ವಿಜಾನನ್ ತತ್ಪ್ರಸಾದತಃ ಶಾಸ್ತ್ರಾಂತರಾಣಿ ಸಂಜಾನನ್ ಶಾಸ್ತ್ರಾಂತರಾಣಿ ಸಂಜಾನನ್ ವೇದಾಂಶ್ಚಾಸ್ಯ ಪ್ರಸಾದತಃ ವೇದಾಂಚಾಸ್ಯ ಪ್ರಸಾದತಃ ದೇಶೇ ದೇಶೇ ತಥಾ ಗ್ರಂಥಾನ್ ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಗ್ವಿಧಾನ್ ದೃಷ್ಟ್ವಾ ಚೈವ ಪೃಥಗ್ವಿಧಾನ್. ಹಾಗಾಗಿ ಎಲ್ಲ ಗ್ರಂಥಗಳು ಕೂಡ ಈ ರೀತಿಯಾಗಿ ವಿಲುಡಿತ ನಷ್ಟವಾಗಿದೆ. ಮತ್ತಷ್ಟೇ ಅಲ್ಲ, ಆ ಇದ್ರೂ ಕೂಡ ಏನು ಆ ಮೂಲ ರಾಮಾಯಣ ಮಹಾಭಾರತ ಪಂಚರಾತ್ರ ಇದ್ರೂ ಕೂಡ ಅದೆಂಥದ್ದು ದೇವದುರ್ಗಮ, ದೇವತೆಗಳಿಗೂ ಕೂಡ ಅರ್ಥವಾಗದೇ ಇರುವಂತಹ ಪ್ರಮೇಯಗಳು ಅದರಲ್ಲಿ ನಿರೂಪಿತವಾಗಿವೆ. ಹಾಗಾಗಿ ನಮ್ಮಂತಹ ಮಂದಮತಿಗಳಿಗೆ ಏನು ಮಂದಮತಿಗಳಿಗೆ ಮನುಷ್ಯರಿಗೆ ಅದೇನ ತಿಳ್ಕೊಳ್ಳಿಕ್ ಸಾಧ್ಯನಾ? ಇದ್ರೇನೇ ನಮಗೆ ಅರ್ಥ ಆಗೋದ್ ಕಷ್ಟ. ಈಗ ಇರುವಂತಹ 24,000 ರಾಮಾಯಣವನ್ನೇ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟೆಲ್ಲ ಯಾಕೆ? ಕೆಲವು ಸಣ್ಣ 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 ಸ್ತೋತ್ರಗಳು ಅಥವಾ ಮಧ್ವವಿಜಯವು ಅಥವಾ ರಾಘವೇಂದ್ರ ಅದನ್ನೇ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟಪಡ್ತೇವೆ. ಅಂತಹದ್ದು ಅಷ್ಟು ದೊಡ್ಡ ಗ್ರಂಥ ಇದ್ರೂ ಕೂಡ ನಮ್ಗೇನು ಅರ್ಥ ಆಗೋದಿಲ್ಲ. ಇನ್ನ ಇಲ್ಲದೆ ಪಕ್ಷದಲ್ಲಿ ಏನ್ ಅರ್ಥ ಆಗುತ್ತೆ? ಗ್ರಂಥವೇ ಇಲ್ಲ. ಯಾವ ಗ್ರಂಥದಿಂದ ನಾವು ತಿಳ್ಕೋಬೇಕು ಆ ಗ್ರಂಥಗಳೇ ಇಲ್ಲ ಅಂತಂದ್ರೆ ಸುತರಾಮ್ ನಮ್ಗೇನು ಅರ್ಥ ಆಗೋದಿಲ್ಲ. ಕಾಲದಲ್ಲಿ ನಾವು ಕೂತಂತೆ ಆಗತ್ತೆ. ಹಾಗಾಗಿ ಭಗವಾನ್ ಆ ಭಗವಂತ ಹರಿಣ ಏನು ಹರಿ ಸ್ವಯಂ ನಾರಾಯಣನಿಂದ ಏನು ನಿರ್ಣಯಾಯ ಪ್ರಚೋದಿತ ನಿರ್ಣಯವನ್ನ ಅಂದ್ರೆ ಈ ರೀತಿಯಾಗಿ ಬಹಳಷ್ಟು ಸಮಸ್ಯೆ ಆಗಿದೆ ತತ್ವಜ್ಞಾನ. ಇದನ್ನ ಪಂಡಿತಾಚಾರ್ಯರನ್ನ ನಾವು ಎಷ್ಟು ಸ್ಮರಣೆಗೆ ತಂದುಕೊಂಡ್ರು ಕೂಡ ಕಮ್ಮಿ. ಅಲ್ಲಿ ಪಂಡಿತಾಚಾರ್ಯ ವಿಜ್ಞಾನ ಭಾನುಮತಿ ಕಾಲ ಬಲೇನ ನೀನೆ ದುರ್ಭಾಷಂತ ವಸಂತ ತಿಥೋಜನೆ ಎಂದೇ ಮಾರ್ಗಾತ್ ಸ್ಖಲತಿ ಕಿನ್ನ ಹೃದೋ ಮುಕುಂದಂ ದೇವಾ ಚತುರ್ಮುಖ ಮುಖ ಶರಣಂ ಪ್ರಜಗ್ಮುಹು. ಆ ರೀತಿಯಾಗಿ ದೇವತೆಗಳೆಲ್ಲ ಹೋಗಿ ಆ ಭಗವಂತನ ಪ್ರಾರ್ಥನೆಯನ್ನ ಮಾಡಿದಾಗ ಅಲ್ಲಿ ವೇದಾಂತ ಮಾರ್ಗ ಪರಿಮಾರ್ಗಣ ದೀನದೂನಾಹ ದೈವೀ ಪ್ರಜಾ ವಿಶರಣ ಕರುಣಾಪದಂನ ಆನಂದಯೇ ಸುಮುಖಭೂಷಿತ ಭೂವಿಭಾಗೋ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಆ ಇದೇ ಅಭಿಪ್ರಾಯವನ್ನೇ ನೋಡಿ, ಆದೇಶ ಮೌಳಿ ಮಣಿ ಮುಜ್ವಲ ವರ್ಣಮೇನಂ ಬದ್ಧಾಂಜಲಿ ಮರುತಮರ್ದ್ಯವದತ್ತ ಮೂರ್ತ ಹಾರಾವಲೀಂಗ ಹೃತ ವಿಬುಧೇಂದ್ರಯಾಂಚ ಬಿಪ್ತನ್ ನಿಜಾನ್ ಅನುಜೀಕ್ಷ ಕವಾತಿತೀರಿಷತ್. ಈ ರೀತಿಯಾಗಿ ಭಗವಂತನಿಂದ ಹೇಳಿದವ ಎಲ್ಲ ದೇವತೆಗಳು ಕೂಡ ಈ ರೀತಿಯಾಗಿ ಇಷ್ಟು ದುಸ್ಥಿತಿ ಬಂದಿದೆ ಸ್ವಾಮಿ. ಬೇರೆಯವರೆಲ್ಲರೂ ಕೂಡ ಈಗ ಅಲ್ಪ ಸ್ವಲ್ಪ ಉಳಿದಂತಹ ಗ್ರಂಥಗಳನ್ನು ಚೂರುಪಾರು ಗ್ರಂಥಗಳನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ.
ಅವ್ರಿಗೆ ಕಣ್ಣಿಡಿದ್ರು ಕೂಡ ದಿವಾಂಧರು. ಸೂರ್ಯ ಇದ್ದಾನೆ, ಬೆಳಕಿದೆ, ವಸ್ತುಗಳಿದೆ, ಕಣ್ಣಿದೆ, ಆದ್ರೂ ಕೂಡ ಕಾಣ್ತಾ ಇಲ್ಲ. ಅಂದ್ರೆ ಹೇಗಾಗ್ಬೇಕು ಆ ರೀತಿಯಾಗಿ ಆಗಿದೆ. ಹಾಗಾಗಿ ನೀನ್ ಏನಾದರೂ ಮಾಡಿ ಸಜ್ಜನರನ್ನ ಉದ್ಧಾರ ಮಾಡು ಅಂತ ಪ್ರಾರ್ಥನೆಯನ್ನ ಮಾಡಿದಾಗ ಭಗವಂತ ಅಲ್ಲಿ ಸ್ಮೇರಾನನೋ ಭುವನ ಜೀವನ ಮಾಭಾಷೆ ಅಂತ ಅಂದ್ರೆ ಹೇಳುವ ಕ್ರಮ ಏನು ಅಂದ್ರೆ, ಬಲಕಾರ್ಯಕ್ಕೆ ಅಂದ್ರೆ ಹಿಂದಿನ ಯುಗಗಳಲ್ಲಿ ಬಲಕಾರ್ಯಕ್ಕೆ ವಾಯುದೇವರು ಬೇಕು ಹನುಮಂತನಾಗಿ. ಮತ್ತೆ ದ್ವಾಪರ ಯುಗದಲ್ಲೂ ಕೂಡ ಏನು ಅಂತಂದ್ರೆ ಭಗವಂತನ ಬಲಕಾರ್ಯಕ್ಕೆ ಭೀಮಸೇನ ದೇವರಾಗಿ ವಾಯುದೇವರು ಬಂದಿತ್ತು. ಅದು ಇವೆಲ್ಲ ಭಗವಂತನ ಆಜ್ಞೆಯಿಂದ ಬಂದದ್ದು. ಹಾಗಾಗಿ ನಮ್ಗೆ ಸಾಧಾರಣವಾಗಿ ಏನಾದರೂ ಒಂದು ಸತಿ ಸಹಾಯ ಕೇಳಿದಾಗ ಅಥವಾ ಏನೋ ಒಂದು ಫೇವರ್ ತಗೊಂಡಾಗ ಕೇಳ್ತೇವೆ. ಎರಡನೇ ಸತಿನೂ ಕೂಡ ಕೇಳಿದಾಗ ಒಂದ್ ಸ್ವಲ್ಪ ಸಂಕೋಚ ಮಾಡ್ಕೊಂತೀವಿ, ಇನ್ನೊಂಚೂರು ಕೊಡಿ ಅಂತ. ಮೂರನೇ ಸತಿ ಕೇಳ್ಬೇಕಾದ್ರೆ ನಗ್ನಗ್ತಾ ಇನ್ನೊಂಚೂರು ನಕ್ಕು ನಾವು ಎಷ್ಟು ಕೇಳ್ತಾ ಇದೀವೋ ಅಂತ ಅನ್ನೋ ತರ ನಕ್ಕಿ ನಾವೇನ್ ಮಾಡ್ತೀವಿ, ಇದೊಂದು ಸಹಾಯ ಮಾಡಿ ಅಥವಾ ಇದೊಂದು ಸ್ವಲ್ಪ ತಂದ್ಕೊಡಿ ಅಂತ. ಹಾಗೆ ಭಗವಂತನಿಗೆ ಪಂಡಿತಾಚಾರ್ಯ ಹೇಳಿದ್ರು, ಸಂಕೋಚ ಆಯ್ತೋ ಏನೋ ಅಂತ, ಫಲ ಕಾರ್ಯಕ್ಕೂ ನೀನೇ ಬೇಕು, ಜ್ಞಾನ ಕಾರ್ಯಕ್ಕೂ ನೀನೇ ಬೇಕು ಅಂತ ಆ ಸ್ವಾಮಿ ಆ ಎಲ್ಲ ಬ್ರಹ್ಮದೇವರು ವಾಯುದೇವರೆಲ್ಲರೂ ಕೂಡ ನೃತ್ಯರು. ಅವ್ರಿಗೇನು ಸ್ವಾಮಿ ಆಜ್ಞೆ ಮಾಡಿದ್ರೆ ನಮ್ಮನ್ನ ನೋಡ್ತಾನೆ ಮಾತಾಡಿಸ್ತಾನೆ ಅಂತಂದ್ರೆ ದೊಡ್ಡ ವಿಷಯ. ಆದ್ರೆ ಭಗವಂತನಿಗೆ ಆ ರೀತಿಯಾದ ಸಂಕೋಚವೂ ಇಲ್ಲ. ಅನುಗ್ರಹವನ್ನ ಅವರಿಂದ ಸೇವೆಯನ್ನ ಮಾಡಿಸಿಕೊಂಡು ಉದ್ಧಾರವನ್ನ ಮಾಡಲಿಕ್ಕೆ ಭಗವಂತ ಆಜ್ಞೆಯನ್ನ ಮಾಡೋದು. ಆದ್ರೆ ಆ ಭಗವಂತನಲ್ಲಿರುವಂತಹ ಒಂದು ಕಾರುಣ್ಯ ಹೇಗೆ ಅಂದ್ರೆ, ಪ್ರಭಾ ನೀನ್ ಮತ್ತೆ ಹೇಳ್ತಾ ಇದ್ದೇನೆ ಅನ್ನೋ ಆ ರೀತಿಯಲ್ಲೋ ಏನೋ ಎಂಬಂತೆ ಸ್ಮೇರಾನನ ನಗದ ಆ ವಾಯುದೇವರಿಗೆ ಆಜ್ಞೆಯನ್ನ ಮಾಡಿದ, ನೀವು ಹೋಗಿ ನನ್ನ ಒಂದು ನಿಜವಾದಂತಹ ತತ್ವವನ್ನ ನೀನು ತಿಳಿಸಿಕೊಡಬೇಕು ಅಂತ ಅಲ್ಲಿ ಭಗವಂತ ಆಜ್ಞೆಯನ್ನ ಮಾಡ್ತಾನೆ. ಹಾಗೆ ಹರಿಣ ನಿರ್ಣಯಾಯ ಪ್ರಚೋದಿತ ಆ ಭಗವಂತನಿಂದಲೇ ಸ್ವಯಂ ಆಜ್ಞಪ್ತರಾಗಿ ತತ್ ಪ್ರಸಾದತಃ ಅವನ ಅನುಗ್ರಹದಿಂದ ಬರೀ ಹೇಳಬಿಟ್ಟು ನನ್ನ ಸಾಮರ್ಥ್ಯ ಇತ್ತು ಹಾಗಾಗಿ ನನಗೆ ಭಗವಂತ ಹೇಳ್ದ, ನಾನೇ ಎಲ್ಲ ಸ್ವಬುದ್ಧಿಯಿಂದ ಮಾಡಿದ್ದೇನೆ ಅಂತ ಎಂದೂ ಕೂಡ ಆಚಾರ್ಯರು ಹೇಳಿದ್ದಲ್ಲ. ಹಂಗೆ ಹೇಳ್ಬಿಟ್ಟಿದ್ರೆ ಅದು ಸರಿನೇ ಹೋಗ್ತಾ ನಿರ್ಮೂಲ ಅಂತ ಆಗ್ತಿತ್ತು. ಮೂಲ ಯಾವುದು ಮೊದಲಿದ್ದ ಹಂತಕ್ಕೆ ಅಂತಂದ್ರೆ ವೇದವ್ಯಾಸ ದೇವರು ಮತ್ತೆ ಸ್ವಯಂ ನಾರಾಯಣನೇ ಇದಕ್ಕೆ ಮೂಲ. ಪ್ರಮಾಣ ಏನು? ಭಗವಂತನೇ ಪ್ರಮಾಣ, ಇನ್ಯಾವ ಪ್ರಮಾಣನೂ ಇಲ್ಲ. ಹಾಗಾಗಿ ತತ್ ಪ್ರಸಾದತಃ ಅವನ ಅನುಗ್ರಹದಿಂದ ನಾವೇನೋ ಹಿಡಿದು ಬಂದ್ಬಿಟ್ವಿ ಅಂತ ಅಲ್ಲ, ಅವನ ಅನುಗ್ರಹದಿಂದ ನಿರ್ಣಯಗಳನ್ನ ವಚ್ಮಿ ವಿಜಾನನ್ ತಿಳಿದವರಾಗಿ, ಅಂದ್ರೆ ತತ್ವಜ್ಞಾನವನ್ನೂ ಕೂಡ ಭಗವಂತನ ಅನುಗ್ರಹದಿಂದ ನಾವು ಪಡೆದವರಾಗಿ, ಮತ್ತೆ ಅವನ ಅನುಗ್ರಹದಿಂದಲೇನೆ ಬೇರೆ ಬೇರೆ ಶಾಸ್ತ್ರಗಳನ್ನು ಪಂಚರಾತ್ರ, ಬ್ರಹ್ಮಸೂತ್ರ, ಮತ್ತೆ ಬೇರೆ ಮೂಲ ರಾಮಾಯಣ, ಮಹಾಭಾರತಾದಿ ಎಲ್ಲ ಗ್ರಂಥಗಳನ್ನು ತಿಳಿದವರಾಗಿ ಮತ್ತು ಅನಂತ ವೇದಗಳನ್ನು ವೇದಾಶ್ಚ ಸಂಜಾನನ್ ವೇದಗಳನ್ನು ಕೂಡ ಅನಂತ ವೇದಗಳನ್ನು ಕೂಡ ಸರ್ವಜ್ಞರು. ಬ್ರಹ್ಮದೇವರು ಮೂರನೆಯ ಸರ್ವಜ್ಞರು, ಅಂದ್ರೆ ಮೊದಲು ಅಶೇಷ ವಿಶೇಷವಾದಂತಹ ಸಕಲ ವಸ್ತು ವಿಷಯಕವಾದಂತಹ ಜ್ಞಾನ ಸ್ವಾಮಿಯಾದ ನಾರಾಯಣನಿಗೆ ಉಂಟು. ಅವನ ನಂತರದಲ್ಲಿ ಅಶೇಷ ವಿಷಯಕವಾದಂತಹ ವಸ್ತುವಿನ ಅಂದ್ರೆ ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳೂ ಕೂಡ ಲಕ್ಷ್ಮೀನಾರಾಯಣನಿಗೆ ಗೊತ್ತಿದೆ. ಅವರಿಬ್ಬರೂ ಕೂಡ ಸರ್ವಜ್ಞರು. ಆದರೆ ಇಬ್ಬರಲ್ಲಿರುವಂತಹ ಸರ್ವಜ್ಞತ್ವದಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ, ಭಗವಂತನಿಗೆ ಸಂಪೂರ್ಣವಾದಂತಹ ಜ್ಞಾನ, ಎಲ್ಲ ವಸ್ತುಗಳ ಜ್ಞಾನ ಇದೆ. ಅದು ಹೇಗಿದೆ, ಅದರ ವಿನ್ಯಾಸ ಏನು, ಅದರ ಸಾಮರ್ಥ್ಯ ಏನು, ಶಕ್ತಿ ಏನು ಅಂತನ್ನೋದು ಹಣೆಬಾರ ಅಂತೀವಲ್ಲ ನಾವು ಕನ್ನಡದಲ್ಲಿ, ಹಣೆಬಾರ ಗೊತ್ತಿದೆ ಅಂತ. ಹಾಗೆ ಭಗವಂತನಿಗೆ ಪೂರ್ಣ ಗೊತ್ತು, ಏನು ಉಳಿದಿಲ್ಲ. ಆದ್ರೆ ಲಕ್ಷ್ಮೀ ದೇವಿಗೆ ಏನು ಅಂತಂದ್ರೆ, ಭಗವಂತನ ಏನು ಸ್ಪಷ್ಟತೆ ಇದೆಯಲ್ಲ, ಸ್ಪಷ್ಟವಾಗಿ ತಿಳ್ಕೊಂಡಿರೋದು. ಆ ಸ್ಪಷ್ಟತೆ ಭಗವಂತನಿಗಿಂತ ತುಂಬಾ ಕಮ್ಮಿ. ಎಲ್ಲ ವಸ್ತುಗಳ ಜ್ಞಾನ ಇದೆ, ಆದ್ರೆ ತುಂಬಾ ಕಮ್ಮಿ ಸ್ಪಷ್ಟತೆ ಲಕ್ಷ್ಮೀ ದೇವಿಗೆ ಇದೆ. ಇಬ್ರು ಸರ್ವಜ್ಞರಾಗ್ಬಿಟ್ರು, ವ್ಯತ್ಯಾಸ ಏನ್ ಬಂತರಿ ಅಂತಂದ್ರೆ ಸ್ಪಷ್ಟತೆಯಲ್ಲಿ ಕಮ್ಮಿ ಅಂತ ಆ ಸಿದ್ಧಾಂತದಲ್ಲಿ ಹೇಳ್ತಾರೆ. ಮತ್ತೆ ಅದರ ನಂತರದಲ್ಲಿ ಬರುವಂತವರು ಬ್ರಹ್ಮದೇವರು, ವಾಯುದೇವರು ಇವರೆಲ್ಲರೂ ಕೂಡ ಸರ್ವಜ್ಞರು ಅಂತ ಕರೆಸಿಕೊಳ್ಳಲ್ಪಡ್ತಾರೆ. ಹಾಗಾಗಿ ಅವೆಲ್ಲವೂ ಕೂಡ ಸರ್ವಜ್ಞತ್ವ ಯಾರಿಂದ ಬಂದಿದೆ ಅಂದ್ರೆ ಭಗವಂತನ ಅನುಗ್ರಹದಿಂದ. ಮತ್ತೆ ಅಷ್ಟೇ ಅಲ್ಲ, ಏನು ಅಂತಂದ್ರೆ ದೇಶೇ ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಬೇರೆ ರೀತಿಯಾದಂತಹ ಪೃಥಗ್ವಿಧಾನ್ ಗ್ರಂಥಗಳನ್ನೂ ಕೂಡ
ನೋಡಿ ಅಲ್ಲಿ ಹೇಗಿದೆ, ಅಲ್ಲಿ ಪಾಠಾಂತರಗಳೇನು, ಅವೆಲ್ಲವನ್ನು ಕೂಡ ತಿಳಿದು ನಿರ್ಣಯಾನ್ ವಚ್ಮಿ, ನಿರ್ಣಯವನ್ನ ನಾವು ಹೇಳ್ತಾ ಇದ್ದೇವೆ ಅಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಒಂದು ವಿಷಯ ಏನು ಅಂತಂದ್ರೆ, ನಾವ್ ಯಾವತ್ತೂ ಕೂಡ ಹೇಳ್ತೀವಿ, ನಾವ್ ಇವಾಗ ಯಾವ್ದೋ ಒಂದು ಗ್ರಂಥವನ್ನ ಓದ್ತಾ ಇದ್ದೇವೆ ಅಂತಂದಾಗ ಏನಾಗತ್ತೆ ಅಂತಂದ್ರೆ, ಒಂದು ನಿಮಿಷ, ಏನಾಗತ್ತೆ ಅಂತಂದ್ರೆ, ಒಂದು ಗ್ರಂಥವನ್ನ ನಾವು ಓದ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ, ಟೀಕಾರಾಯರದು ಅಥವಾ ರಾಘವೇಂದ್ರ ಸ್ವಾಮಿಗಳದು. ಆ ಗ್ರಂಥಕರ್ತೃಗಳ ಅನುಗ್ರಹ ಅಂತನ್ನೋದು ನಮ್ಗೆ ಆಗದ ಹೊರತು, ನಮಗೇನೇ ವ್ಯಾಕರಣ, ನ್ಯಾಯಶಾಸ್ತ್ರ, ಮೀಮಾಂಸಾ ಶಾಸ್ತ್ರ ಎಷ್ಟೇ ನಾವು ಪಂಡಿತರಾಗಿದ್ರೂ ಕೂಡ ಗ್ರಂಥಕರ್ತೃಗಳ ಅನುಗ್ರಹವಿಲ್ಲ ಅಂತಂದ್ರೆ ಅದರ ನಿಜವಾದ ಅರ್ಥ, ಪರಿಪೂರ್ಣವಾದ ಅರ್ಥ ಸಾಧ್ಯವೇ ಇಲ್ಲ ಆಗಲಿಕ್ಕೆ. ನಮ್ಮ ಬುದ್ಧಿಶಕ್ತಿಯಿಂದ ನಾವು ತಿಳ್ಕೊಂತೇವೆ, ಅದರಲ್ಲೂ ವೈದಿಕ ವಿದ್ಯೆಯನ್ನ ಕರಗತ ಮಾಡ್ಕೊಂತೇವೆ ಅಂತಂದ್ರೆ ಆ ಗ್ರಂಥಕರ್ತೃಗಳ ಅನುಗ್ರಹವಿಲ್ಲದೆ ಸಾಧ್ಯವೇ ಇಲ್ಲ. ಅಹಂಕಾರದಿಂದ ನಾವು ಓದಿದ್ರೆ ಒಂದು ಅಕ್ಷರವೂ ಕೂಡ ಅರ್ಥ ಆಗೋದಿಲ್ಲ. ಅದಕ್ಕೆ ಒಂದು ನಿದರ್ಶನ ನಮಗೆ ಸುಮಂತ್ ವಿಷಯದಲ್ಲಿ ಸಿಗತ್ತೆ. ಎಷ್ಟು ಇವರೇ ಯಾಕೆ ಅಂದ್ರೆ, ಇವರ ಹೇಳಿದ್ದನ್ನೇ ನಾವು ಯಾಕೆ ಓದಬೇಕು? ಬೇರೆಯವರೆಲ್ಲ ಮಾಡಿದ್ದಾರಲ್ವಾ, ಅವರು ಕೂಡ ಒಂದಿಷ್ಟು ದಾರಿಯನ್ನು ತೋರಿಸ್ಕೊಟ್ಟಿದ್ದಾರಲ್ವಾ. ಆಚಾರ್ಯ ಮಧ್ವಾಚಾರ್ಯರ ಒಂದು ಮಾರ್ಗವನ್ನೇ ನಾವು ಯಾಕೆ ಅನುಸರಿಸಬೇಕು ಇದರಲ್ಲಿ ಅಂತಂದ್ರೆ, ಅವರಿಗೆ ವಿಶೇಷವಾದಂತಹ ಗ್ರಂಥಕರ್ತೃಗಳಾದ ವೇದವ್ಯಾಸ ದೇವರ ಸಂಪೂರ್ಣವಾದಂತಹ ಅನುಗ್ರಹ. ಯಾಕೆಂದ್ರೆ ಹೃದ್ಗ ಅವರಲ್ಲಿ ಮಧ್ವಾಂತರ್ಗತ ವೇದವ್ಯಾಸ ಅಂತ ರಾಜರು ಹಾಡು ಹಾಡ್ತಾರೆ, ಅಂದ್ರೆ ಸ್ತೋತ್ರವನ್ನ ಮಾಡ್ತಾರೆ. ಅವರಲ್ಲಿ ಆಚಾರ್ಯರಲ್ಲಿ ಇದ್ದವ್ರು ಯಾರು? ಸ್ವಯಂ ವೇದವ್ಯಾಸ ದೇವರೇ ಅವರಲ್ಲಿ ಹೃದಯಸ್ಥೋ ಬಾದರಾಯಣ ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕೆ ಒಳ್ಳೆಯ ನಿದರ್ಶನ 4ನೇ ಸರ್ಗ, ಸುಮಧ್ವಿಜಯದ 4ನೇ ಸರ್ಗ ಏನು ಪ್ರಸಂಗ ಅಂತಂದ್ರೆ, ಅಲ್ಲಿ ಒಮ್ಮೆ ಗುರೋರೂಪಾಂತೆ ಶ್ರವಣೆ ರಥೈರ್ದ್ವಿಜೈಹಿ ಸಪಂಚಶೈರ್ ಭಾಗವತೆ ಕದಾಚನ ಬಹು ಪ್ರಕಾರೇ ಲಿಖಿತೇತು ವಾಚಿತೆ ಪ್ರಕಾರಮೇಕಂ ಪ್ರಭುರಭ್ಯದಾತ್ ದೃಢಂ. ಒಮ್ಮೆ ಅಚ್ಯುತ ಪ್ರೇಕ್ಷಾಚಾರ್ಯರು ಭಾಗವತದ ವಿವರಣೆಯನ್ನ, ಪಾಠವನ್ನ ಮಾಡ್ತಾ ಇರ್ತಾರೆ, ಉಪನ್ಯಾಸವನ್ನ ಮಾಡ್ತಿರ್ತಾರೆ. ಆಗ ಶಿಷ್ಯರೆಲ್ಲರೂ ಕೂಡ ಆಚಾರ್ಯರಕ್ಕಿಂತ ಪೂರ್ವದಲ್ಲಿ ಬೇರೆಯವರಿಗೂ ಕೂಡ ಸನ್ಯಾಸಾಶ್ರಮವನ್ನು ಅಚ್ಯುತ ಪ್ರೇಕ್ಷಾಚಾರ್ಯ ಕೊಡ್ತಾರೆ. ಅದರ ಉಲ್ಲೇಖನೂ ಬರ್ತದೆ, ಜ್ಯೇಷ್ಠ ಯತಿಗಳು ಅಂತ. ಅವ್ರ ಹೆಸರು ಹೇಳೋದಿಲ್ಲ, ಕೇವಲ ಜ್ಯೇಷ್ಠ ಯತಿಗಳು ಅಂತ ಅಷ್ಟೇ ಉಲ್ಲೇಖ ಇದೆ. ಹಾಗೆ ಅವರು ಇರ್ತಾರೆ, ಬೇರೆ ಇನ್ನು ಸನ್ಯಸ್ತ ಶಿಷ್ಯರು, ಗೃಹಸ್ಥ ಶಿಷ್ಯರು ಕೂಡ ಇರ್ತಾರೆ. ಹಾಗಿದ್ದಾಗ ಅವರೆಲ್ಲರೂ ಕೂಡ ಒಂದೊಂದೊಂದೊಂದು ತಾಡವಾಗಿ ಹಸ್ತಪ್ರತಿಯನ್ನ ಇಟ್ಟುಕೊಂಡು ಆ ಗುರುಗಳು ಹೇಳ್ತಿದ್ದಾಗ ನೋಡ್ತಾ ಇರ್ತಾರೆ ಪಾಠವನ್ನ. ಆಗ ಅಲ್ಲಿ ಆಚಾರ್ಯರು ಕೂಡ ಅಲ್ಲಿ ಕೂತಿರ್ತಾರೆ. ಆಗ ಹೇಳಿದಾಗ ಅದರಲ್ಲಿ ಅಷ್ಟು ಪ್ರತಿಗಳಲ್ಲಿ ಒಂದು ಪ್ರತಿ ಮಾತ್ರ ವೇದವ್ಯಾಸ ದೇವರ ಮಾಡಿದಂತಹದ್ದು ಶುದ್ಧ, ಇನ್ನೆಲ್ಲವೂ ಕೂಡ ವೇದವ್ಯಾಸ ದೇವರ ಪಾಠಕ್ಕೆ ವ್ಯತಿರಿಕ್ತವಾಗಿ ಇದೆ ಅಂತ ಆಚಾರ್ಯರು ಒಂದು ಮಾತನ್ನ ಹೇಳ್ತಾರೆ ನಿಶ್ಚಯವಾಗಿ. ಆಗ ಏನಾಗತ್ತೆ ಅಂತಂದ್ರೆ, ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ, ಪರಪ್ರಕಾರೇಶ್ವಪಿ ಸಂಭವತ್ಸುತೆ ವಿನಿರ್ಣಯೋಸ್ಮಿನ್ ಕಥಮಿತ್ಯುದೀರಿತೆ ಮುಕುಂದ ರೂಪೇಣ ಮಹಾಕೃತಂ ಪ್ರತಿ ಪ್ರಕಾರಮೇಕಂ ಭಗವತ್ ಕೃತಂ ಸ್ಫುಟಂ. ಆಗ ಅಚ್ಯುತ ಪ್ರೇಕ್ಷಾಚಾರ್ಯರು ಕೇಳ್ತಾರೆ, ಅಲ್ಲಪ್ಪ ಇಲ್ಲಿ ಇಷ್ಟೊಂದು ಗ್ರಂಥಗಳಿವೆ, ಪ್ರತಿಗಳಿದೆ, ಇದೇ ವೇದವ್ಯಾಸ ದೇವರ ಪಾಠ, ಇವೆಲ್ಲವೂ ಅಲ್ಲ ಅಂತ ಹೇಗೆ ಹೇಳ್ತೀಯ ನೀನು ಅಂತ ಹೇಳಿದಾಗ, ಇಲ್ಲ ನನಗೆ ಗೊತ್ತಿದೆ, ಇದು ಮಾತ್ರವೇ ವೇದವ್ಯಾಸ ದೇವರ ಪಾಠ, ಬೇರೆ ಯಾವುದು ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಿಜವಾಗಿ ಭಾರಿ ವೇದವ್ಯಾಸ ದೇವರ ಪಾಠವೆಲ್ಲವೂ ಗೊತ್ತಿದ್ದೇ ಆದಲ್ಲಿ ನಿಗದ್ಯತಾಂ ಗದ್ಯಮಿಹೈವ ಪಂಚಮೇ ಜಗದ್ಗುರೋರ್ ವೇತ್ತ ಪ್ರತಿಸ್ಥಿತಿಂ ಯದಿ ಇತಿ ಬ್ರುವಾಣೆ ಯದಿ ಸತ್ತಮೇ ಸ್ವಯಂ ತದುಕ್ತ ಮಾರ್ಗೇಣ ಜಗಾದ ಭೂರಿಹತ್. ಈ ರೀತಿಯಾಗಿ ಅವ್ರು ಹೇಳ್ತಾರೆ, ನಿಮ್ಗೆ ನಿಜವಾಗ್ಲೂ ಎಲ್ಲ ಗೊತ್ತಿದ್ದು ಆದ್ರೆ ಪಂಚಮ ಸ್ಕಂದದ ಭಾಗವ ಇದು ಗದ್ಯ ಭಾಗ ಬರುತ್ತಲ್ಲ, ಅದು ಭಾರಿ ಜಟಿಲ. ಹಾಗೆ ಅದು ತಿಳ್ಕೊಳ್ಳೋದು ಭಾರಿ ಕಷ್ಟ, ಹೇಳಲಿಕ್ಕೂ ಕಷ್ಟ, ತಿಳ್ಕೊಳ್ಳೋದು ಕಷ್ಟ. ಅಂತದ್ದು ಮುಖೋದ್ಗತವಾಗಿ ನಿಂಗೆ ಗೊತ್ತಿದ್ರೆ ಹೇಳು ನೋಡೋಣ ಅಂತ ಅಚ್ಯುತ ಪ್ರೇಕ್ಷಾಚಾರ್ಯರು ಹೇಳಿದಾಗ ಸುಲಲಿತವಾಗಿ ಆಚಾರ್ಯರು ಹೇಳ್ತಾರೆ. ಸುಮ್ನೆ ಅವರು ಮೋಘಮ್ಮಾಗಿ ನೀ ಹೇಳಪ್ಪ ಅಂತ ಹೇಳಿದ್ದಲ್ಲ ಅಚ್ಯುತ ಪ್ರೇಕ್ಷಾಚಾರ್ಯರು. ಅಲ್ಲೇನ್ ಮಾಡ್ತಾರೆ, ಅಶೇಷ ಶಿಷ್ಯೇಶ್ಚ ತದಗ್ನಯಾತದ ಪರೀಕ್ಷ ಮಾಣೈಕ್ಷಿ ಸಮಸ್ತ ಪುಸ್ತಕಂ ಸತತ್ರ ಹಂತೈಕ ಮತೇ ಸ್ಥಿತಂ ತ್ಯಜನ್ ತಥಾವದ್ ಅಧ್ಯಾಯ ನಿಕಾಯಂ ಅಭ್ಯದಾತ್. ಹಾಗೆ ಬೇರೆ ಶಿಷ್ಯರಿಗೆಲ್ಲ ಹೇಳ್ತಾರೆ, ನೋಡ್ರಿ ಇಲ್ಲಿ ಇದ್ದಲ್ಲಿ ಅವ್ರು ಹೇಳ್ತಿರೋದು ಸರಿ ಇದೆಯಾ, ಆ ಪಾಠ ಇದ್ದಲ್ಲಿ ಉಂಟಾ ಅಂತ ಪರೀಕ್ಷೆಯನ್ನು ಮಾಡಿಸ್ತಾರೆ. ಮಾಡಿದಾಗ ಆ ಒಂದು ಪುಸ್ತಕದಲ್ಲಿ ಯಾವ್ದು ಆಚಾರ್ಯ ಹೇಳಿದ್ರಲ್ಲ, ಆ ಪುಸ್ತಕದಲ್ಲಿ ಇವರು ಹೇಳಿದಂತೆಯೇ
ಅದಕ್ಕೆ ಅನುಗುಣವಾಗಿ ತುಲನಾ ಆಗ್ತಾ ಇತ್ತು. ಹಾಗಾಗಿ ಇದರಿಂದ ನಮಗೆ ಏನ್ ತಿಳಿದು ಬರುತ್ತೆ ಅಂತಂದ್ರೆ ನೋಡಿ, ಅವರು ಎಷ್ಟು ಆಗಿನ ಕಾಲದಲ್ಲಿಯೇನೆ ಇಷ್ಟು ಪಾಠಾಂತರಗಳಿತ್ತು, ಮತ್ತೆ ಪ್ರಕ್ಷೇಪಗಳು ಮತ್ತೆ ಅಂತರ್ಧಾನ ಈ ರೀತಿಯಾದಂತ ವ್ಯತ್ಯಾಸಗಳಿತ್ತು ಅಂತಂದಾಗ ಅಷ್ಟೆಲ್ಲ ಇದ್ರೂ ಕೂಡ ಇವರಿಗೆ ತಿಳಿತು ಅನ್ನೋದು ಇದು ದಾಖಲೆ ಆದದ್ದು. ಮತ್ತೆ ಇದು ಸುಮ್ಮನೆ ನಾವು ಅಂಧ ಭಕ್ತಿಯಿಂದ ನಮ್ಮ ಮತಾಚಾರ್ಯರು ಅವ್ರು ಹೇಳಿದ್ದೇ ಸರಿ ಅಂತ ಹೇಳಿ ನಾವು ಅದನ್ನ ಮಾಡ್ತಾ ಇರೋದಲ್ಲ. ಇದು ದಾಖಲೆಯಾದಂತಹ, ಐತಿಹಾಸಿಕವಾಗಿ ದಾಖಲೆಯಾದಂತಹದ್ದು. ಆಚಾರ್ಯರು ಈ ರೀತಿಯಾಗಿ ವೇದವ್ಯಾಸ ದೇವರ ನಿಜವಾದ ಆ ಅಭಿಪ್ರಾಯವನ್ನ ತಿಳ್ಕೊಂಡಿದ್ರು ಅಂತ. ಕೊನೆಯಲ್ಲಿ ಅವರಿಗೆ ಆಶ್ಚರ್ಯ ಆಗ್ಬಿಡತ್ತೆ, ಇದೇನು ಇಲ್ಲಿ ಸಾಧ್ಯವೇ ಇಲ್ಲ, ಭಾಗವತಗಳನ್ನ ಈ ರೀತಿಯಾಗಿ ವೇದವ್ಯಾಸ ದೇವರ ಗ್ರಂಥ ರಾಶಿ ಅಪಾರ ಅನಂತ, ಅದನ್ನ ಇವರು ಸರಿ ನಿರ್ಣಯವನ್ನ ಮಾಡಿಕೊಳ್ಳುವಷ್ಟು ಇವರಿಗೆ ವಿದ್ಯೆ, ಅಷ್ಟು ಅಧ್ಯಯನ ಮಾಡಿದ್ದು. ಈಗಿನ್ನು ಸಣ್ಣ ವಯಸ್ಸು, ಹೇಗೆ ನೀವು ಇದನ್ನೆಲ್ಲ ಕರಗತ ಮಾಡಿದ್ದು, ಅಧ್ಯಯನ ಯಾವಾಗ ಮಾಡಿದ್ದು ಅಂತ ಕೇಳಿದಾಗ ಆಚಾರ್ಯ ಹೇಳುವಂತಹ ಮಾತು, ಅತ್ರ ಜನ್ಮ ನಿಲಯತ್ ಪಠಿತಂತೆ ಚೈತ್ರ ಭಾಜಿಗತ ನಿತ್ಯ ಮುನೋಕ್ತೆ ಪೂರ್ವಜನ್ಮ ಸುಹಿ ವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಇದು ಈ ಜನ್ಮದ್ದಲ್ಲ, ಜನ್ಮಾಂತರದಲ್ಲಿ ಓದಿದ್ದು ಅಂತ. ಯಾಕೆ ಆಚಾರ್ಯರ ವೈಶಿಷ್ಟ್ಯ ಏನು ಅಂತಂದ್ರೆ, ಸಾಕಷ್ಟು ಮತಾಚಾರ್ಯ ಇದ್ರೂ ಕೂಡ ಶ್ರೀಮದಾಚಾರ್ಯರ ವೈಶಿಷ್ಟ್ಯ ಏನು ಅಂದ್ರೆ ಅವರು ಜಾತಾಪರೋಕ್ಷಿಗಳು, ರುಜುಗಳು ಅಂತಂದ್ರೆ ಜಾತಾಪರೋಕ್ಷಿಗಳು. ನಾವು ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ನೂರಾರು ಸಾವಿರಾರು ಜನ್ಮಗಳು ತಪಸ್ ಮಾಡೋದು ಯಾಕೆ ಅಂದ್ರೆ ಅಪರೋಕ್ಷ ಜ್ಞಾನಕ್ಕೆ. ಆದರೆ ಮಹಾಲಕ್ಷ್ಮೀ ದೇವಿಯಲ್ಲಿ ಭಗವಂತನಿಂದ ಹುಟ್ಟುವಂತಹವರು ಜಾತಾಪರೋಕ್ಷಿಗಳು. ಅವ್ರು ಹುಡ್ತಾನೆ ಭಗವಂತನ ಅಪರೋಕ್ಷ ಜ್ಞಾನ, ಸರ್ವಜ್ಞತ್ವ ಎಲ್ಲವೂ ಕೂಡ ಬಂದಿರುತ್ತೆ. ಹಾಗಾದರೆ ಅಂತಹವರು ಎಂದಿಗೂ ಕೂಡ ಖಾದಿಯನ್ನ ತಪ್ಪಿಸೋದಿಲ್ಲ, ಅವ್ರಿಗೆಲ್ಲವೂ ಕೂಡ ತಿಳಿದಿರತ್ತೆ. ಹಾಗಾಗಿ ಅವರು ಸರಿಯಾದ ಮಾರ್ಗದರ್ಶನವನ್ನ ಮಾಡ್ತಾರೆ. ಆ ಮಾರ್ಗವನ್ನ ನಾವು ಖಂಡಿತವಾಗಿಯೂ ಹಿಡಿಬೇಕು. ಬೇರೆಯವರಿಗೆ ತಪ್ಪು ಅಂತಲ್ಲ, ಇವರಲ್ಲಿರುವಂತಹ ವಸ್ತುನಿಷ್ಠತೆಯನ್ನ ನಾವು ಕಾಣಬೇಕು ಅನ್ನೋ ಅಭಿಪ್ರಾಯ ಅದು ಮಧ್ವ ವಿಜಯದಿಂದ. ಆ ಪಂಡಿತಾಚಾರ್ಯರಿಗೆ ಎಷ್ಟು ಕೃತಜ್ಞತೆಯನ್ನ ಸಲ್ಲಿಸಿದರೂ ಕೂಡ ಕಡಿಮೆಯೇ ಕಡಿಮೆ ಕಡಿಮೆ. ಯಾಕೆಂತಂದ್ರೆ ನಾವು ಶಾಸ್ತ್ರ ಅಂತನ್ನೋದು ಅಂಧ ಭಕ್ತಿಯಿಂದ ಸಾಗಬಾರದು. ಇದು ಐತಿಹಾಸಿಕ ಗ್ರಂಥ ಸುಮಧ್ವ ವಿಜಯ ಅಂತನ್ನೋದು. ಮತ್ತೆ ನಾನು ಹಿಂದೆ ಹೇಳಿದೆ, ಗ್ರಂಥಕಾರರ ಅನುಗ್ರಹ, ಗ್ರಂಥ ಪ್ರತಿಪಾದ್ಯರ ಅನುಗ್ರಹ ಇರಬೇಕು ಅಂತ. ಯಾಕೆಂದ್ರೆ ನೋಡಿ, ಇಡೀ ಮಾಧ್ವ ಸಮಾಜಕ್ಕೆ ಒಂದೇ ಸುಮಧ್ವ ವಿಜಯ, ಒಂದೇ ಸುಮಧ್ವ ವಿಜಯ. ಯಾರು ಕಾವ್ಯವನ್ನ ಬರೆಯುವಂತವ್ರು ಇರ್ಲಿಲ್ವಾ ಅಂತಾರೆ. ಯಾಕೆ ಇರ್ಲಿಲ್ಲ? ಹಂಗ ಶ್ರೀಪಾದರಾಜರು ಬೇಕಿತ್ತ, ವ್ಯಾಸರಾಜರು, ಮತ್ತೆ ಪ್ರಸಂಗಾಭರಣ ತೀರ್ಥರು ಅಂತ ಬಿರುದಾಂಕಿತರಾದ ವಾದಿರಾಜ ಗುರು ಸಾರ್ವಭೌಮರಿದ್ದರು. ರುಕ್ಮಿಣೀಶ ಎಂಬಂತಹ ಲೋಕೋತ್ತರವಾದಂತಹ ಕಾವ್ಯವನ್ನ ಬರೆದವರಿಗೆ ಮಧ್ವ ವಿಜಯವನ್ನ ಬರೆಯುವುದೇನು ಕಷ್ಟ ಆಗ್ತಿರ್ಲಿಲ್ಲ. ಅಥವಾ ರಾಘವೇಂದ್ರ ಸ್ವಾಮಿಗಳೇ, ಇನ್ನು ಅನೇಕ ಮಹಾಜ್ಞಾನಿಗಳಿದ್ದಾರೆ, ಅವರಿಗೆಲ್ಲ ಏನು ಕಷ್ಟ ಆಗ್ತಿರ್ಲಿಲ್ಲ. ಆದರೆ ಆಚಾರ್ಯರ ಒಂದು ವಿಶೇಷವಾದಂತಹ ಅನುಗ್ರಹ ಮತ್ತು ಅವರ ಇಚ್ಛೆ, ಇದು ಒಂದೇ ಉಳಿಬೇಕು, ಇದೊಂದೇ ಇರಬೇಕು. ಅದ್ವಿತೀಯವಾದಂತಹ ಮಧ್ವಾಚಾರ್ಯರ ಕೃತಿರತ್ನ ಅಂತ ಅನ್ನೋದು ಮಧ್ವ ವಿಜಯ. ಹಾಗಾಗಿ ಬೇರೆ ಯಾರು ಕೂಡ ಅದನ್ನ ಮುಟ್ಲಿಕ್ಕೆ ಹೋಗಿಲ್ಲ. ಅದರ ವ್ಯಾಖ್ಯಾನವನ್ನ, ಅದರ ಪಾರಾಯಣದಿಂದ ಎಲ್ಲರೂ ಕೂಡ ಕೃತಾರ್ಥರಾದರು, ಅಂತೆ ವಾಯುಸ್ಥಿಯೂ ಕೂಡ. ಹಾಗಾಗಿ ಅವರು ಮತ್ತೆ ತಥಾಪಿ ಗೃಹಸ್ಥರಾಗಿದ್ರೂ ಕೂಡ ಎಲ್ಲ ಸನ್ಯಸ್ತ ಶಿಷ್ಯರು, ನಂತರದಲ್ಲಿ ಬಂದವರು ಎಲ್ಲರೂ ಕೂಡ ಇದಕ್ಕೆ ನತಮಸ್ತಕರಾಗಿ ಇದರಿಂದ ಕೃತಾರ್ಥರಾಗಿದ್ದೇವೆ ಅಂತ ದಾಖಲಿಸ್ತಾರೆ. ಯಾಕೆಂದ್ರೆ ಸನ್ಯಸ್ತರು ಗೃಹಸ್ಥರಿಗೆ ನಮಸ್ಕಾರ, ಅವ್ರು ಮಾಡಿದ್ದನ್ನ ಸ್ವೀಕಾರ ಮಾಡೋದಿಲ್ಲ. ಆದರೆ ಈ ಆಚಾರ್ಯರ ಪ್ರತಿರೂಪವೇ ಮಧ್ವ ವಿಜಯ, ಅದರಲ್ಲಿ ಎರಡು ಮಾತು ಅಥವಾ ಸಂಶಯವೇ ಬೇಡ. ಹಾಗಾಗಿ ಈ ನಿರ್ಣಯ ಮತ್ತು ಮಧ್ವ ವಿಜಯ ಎರಡು ಪರಸ್ಪರವಾಗಿ ನಾವು ನೋಡ್ತಾ ಹೋದಾಗ ಇಲ್ಲಿ ಬರುವಂತದ್ದು ಎಷ್ಟು ಸತ್ಯ ಅನ್ನೋದು ನಮ್ಗೆ ಐತಿಹಾಸಿಕವಾಗಿ ಅಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಮುಗಿಸೋಣ. ಏನಾದರೂ ಇಲ್ಲಿ ಪ್ರಶ್ನೆ ಬಂದಿತ್ತು ಅಂದ್ರೆ ಕೇಳಿ, ಇಲ್ಲಾಂದ್ರೆ ಮತ್ತೆ ನಾಳೆ ಮುಂದುವರಿಸೋಣ. ಹರೇ ನಮಃ. ಕೃಷ್ಣಾರ್ಪಣಮಸ್ತು.